ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಇವತ್ತು ನಾನು ಹುರಿದ ಅವಲಕ್ಕಿ ಚೂಡಾನ ಮಾಡ್ತಾಯಿದ್ದೀನಿ ನೋಡ್ರಿ. ಹುರಿದ ಅವಲಕ್ಕಿ ಅಂದ್ರೆ ಇವು ನೋಡ್ರಿ, ಅವು ಪೇಪರ್ ಅವಲಕ್ಕಿ, ಅವು ಬೇರೆ ರೀ. ಇವು ಭಾರಿ ತಿಳುವ ಕ್ರಿಸ್ಪಿ ಭಾಳ ಚಂದ ಇರ್ತಾವೆ ನೋಡ್ರಿ. ಬಾಯಾಗಿಟ್ರೆ ಕರುತ್ತಾವ್ರಿ. ಅವಕ್ಕೆ ಭಾಳ ಹುರಿಬೇಕ್ರಿ. ಭಾಳ ಸ್ವಲ್ಪ ಚಂದ ಹುರಿಲಿಲ್ಲ ಅಂದ್ರೆ ಬಾಯಾಗ ತೊಗೊಲತ್ತವ್ರು. ಇವು ಆ ಥರ ಇಲ್ಲ ನೋಡ್ರಿ, ಫುಲ್ ಕ್ರಿಸ್ಪಿ ಇರ್ತಾವ್ರಿ. ಇವು ತಿಳು ಇರ್ತಾವೆ. ಇವಕ್ಕೆ ಹುರಿದ ಅವಲಕ್ಕಿ ಅಂತಾರೆ. ಇದ್ರ ಚೂಡಾನ ನಾನು ಇವತ್ತು ಮಾಡಿ ತೋರಿಸ್ತೀನಿ ನೋಡ್ರಿ. ಇದಕ್ಕೆ ನೋಡ್ರಿ, ಶೇಂಗಾ, ಪುಟಾಣಿ, ಖಾರ, ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ ತೊಗೊಂಡೇನಿ, ಅರಿಶಿಣ ಪುಡಿ ರೀ, ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವಿನ ಹೆಸರು ತೊಗೊಂಡು ನೋಡ್ರಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರಿಗೆ ನಿಮ್ಮ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ಗೆ ಶೇರ್ ಮಾಡಿರಿ. ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಈಗ ನೋಡ್ರಿ, ಇದೊಂದು ಬುಟ್ಟಿ ಇಟ್ಕೊಂಡೇನಿ ರೀ. ಇದಕ್ಕೆ ಎಣ್ಣೆ ಹಾಕೀನಿ. ಸ್ವಲ್ಪ ಎಣ್ಣೆಕಾಯಿನ ಜೀರಿಗೆ ಸಾಸಿವೆ ಹಾಕ್ತೀನಿ ನೋಡ್ರಿ. ಇದಕ್ಕೆ ಬೆಳ್ಳುಳ್ಳಿ ಏನೋ ತೊಗೊಂಡೇನಿ ನೋಡ್ರಿ, ಜಜ್ಕೊಂಡು ಬಂದೀನಿ ರೀ. ಈಗ ಜೀರಿಗೆ ಸಾಸಿವೆ ಹಾಕ್ತೇವೆ ನೋಡ್ರಿ. ಈಗ ಚಟಪಟನಾಗತ್ತವ್ರಿ. ಶೇಂಗಾ ಹಾಕ್ತೇವೆ. ಶೇಂಗಾ ಹಾಕಿ ಮಿಕ್ಸ್ ಮಾಡ್ತೇನೆ. ಈಗ ಬೆಳ್ಳುಳ್ಳಿ ಹಾಕ್ತೇವೆ ನೋಡ್ರಿ. ಇದನ್ನು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊತಾರೆ. ಈಗ ಇದಕ್ಕೆ ಕರಿಬೇವಿನ ಹೆಸರು ಹಾಕ್ತೇನೆ ನೋಡಿರಿ. ಈಗ ನೋಡ್ರಿ, ಕರಿಬೇವು ಹಾಕ್ಯಂಡ್ರೆ ಎಲ್ಲನೂ ಚೆಂದಾಗಿ ತಿರುಗಾಡ್ತೀನಿ. ಚೆಂದಾಗಿ ಎಣ್ಣೆಗೆ ಕರಿಬೇಕ್ರಿ. ಶೇಂಗಾ ಅಂದರೆ ಪುರು ಮಸ್ತ್ ಆಗ್ತಾವೆ. ಯಾವಾಗಲೂ ಚೂಡಕ್ಕೆ ಸ್ವಲ್ಪ ಶೇಂಗಾ ಜಾಸ್ತಿ ಇದ್ದರೆ ಚೂಡ ಮಸ್ತ್ ಆಗ್ತದೆ. ಈ ಥರ ಚಿಟ್ಟು ಶೇಂಗಾ ಇರ್ಬೇಕು ರೀ. ನಾನು ಜವಾರಿ ಚಿಟ್ಟು ಶೇಂಗಾ ತೊಗೊಂಡೆ ನೋಡ್ರಿ. ಈ ಥರ ಸಣ್ಣ ಶೇಂಗಾ ಇದ್ರೆ ಮಸ್ತ್ ಆಗ್ತದೆ ಚೂಡ. ಈಗ ಪುಟಾಣಿ ಹಾಕ್ತೇನೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಈಗ ನೋಡ್ರಿ, ಇದನ್ನೆಲ್ಲ ಚೆಂದಾಗಿ ಹುರ್ಕೊಂಡ್ರೆ ಈಗ ಹಾಕ್ತೀನಿ ನೋಡ್ರಿ. ಖಾರ, ಅರಿಶಿಣ ಪುಡಿ, ಜೀರಿಗೆ ಪುಡಿ ನೋಡ್ರಿ. ಇದನ್ನು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಏನಿದೆ ಆಮೇಲೆ ಹಾಕ್ತೀನಿ ರೀ. ಇದನ್ನ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಈಗ ಗ್ಯಾಸ್ ಆಫ್ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ, ಗ್ಯಾಸ್ ಆಫ್ ಮಾಡೀನಿ. ಈಗ ಸ್ವಲ್ಪ ತಣ್ಣಗನ ಹಾಕಿ ತಿರುಗಾಡ್ಬೇಕ್ರಿ, ಅಂದ್ರೆ ಚೂಡ ಮಸ್ತ್ ಆಗ್ತದೆ ನೋಡ್ರಿ. ಒಂದು ಸ್ವಲ್ಪ ತಣ್ಣಗಲ್ರಿ. ಈಗ ಇದಕ್ಕೆ ಉಪ್ಪು ಹಾಕ್ತೀನಿ ನೋಡ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಈಗ ಇದಕ್ಕೆ ಅವಲಕ್ಕಿ ಚೂಡ ಹಾಕ್ತೀನಿ ನೋಡ್ರಿ. ಅವಲಕ್ಕಿ ನೋಡ್ರಿ, ಈ ಥರ ಹಾಕೊಂಡ್ರೆ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ. ಇದೇ ಥರ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತೀನಿ ರೀ. ನೋಡಿರಿ, ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬರ್ತೇನೆ ರೀ. ನೋಡಿರಿ, ಫೈನಲಿ ರೆಡಿ ಆಗ್ಯದ ನೋಡ್ರಿ ಚೂಡ. ಮಸ್ತ್ ಆಗ್ಯಾವ ನೋಡ್ರಿ ಅವಲಕ್ಕಿ ಚೂಡ. ಇವು ಹುರಿದ ಅವಲಕ್ಕಿ ಚೂಡ ಅಂತಾರೆ ಇವಕ್ಕೆ. ಭಾರಿ ಕ್ರಿಸ್ಪಿ, ಭಾರಿ ಮಸ್ತ್ ಆಗ್ಯಾವ ನೋಡ್ರಿ. ಈ ಅವಲಕ್ಕಿ ಚೂಡದ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರ್ರಿ.
ಈ ಅವಲಕ್ಕಿ ಚೂಡೋದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ರೀ ಎಲ್ಲರಿಗೂ.